ಬನ್ನಿ ನಾವಿವತ್ತು ಉತ್ತರ ಕರ್ನಾಟಕ ಶೈಲಿಯ ಸಿಂಪಲ್ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗಂತ ನೋಡೋಣ. ನಾನು ಫಸ್ಟು ಒಂದು ಕುಕ್ಕರ್ ಇಟ್ಕೊತಿದ್ದೀನಿ. ನಂತರ ಅದಕ್ಕೆ ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ 1 ಸ್ಪೂನು ಸ್ಪರ್ಶದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಲ್ಲ, ಯಾಕಂದರೆ ಮಾಡೋಕ್ಕೆ ಟೈಮ್ ಇರೋಲ್ಲ. ಅದಕ್ಕೆ ನಾವು ಅಂಗಡಿಯಿಂದಲೇ ತರಿಸ್ತೀವಿ. ನೋಡಿ, ಇಲ್ಲಿ ಸ್ಪರ್ಶದ್ದು ಶುಂಠಿ ಮಸಾಲ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತಾರೆ. ಶುಂಠಿ ಪೇಸ್ಟ್ ಹಾಕ್ತಿದ್ದೀನಿ. ನೋಡಿ, 1 ಸ್ಪೂನ್ ಹಾಕಿದ್ರೆ ಸಾಕು. ನೋಡಿ, ಈ ಥರ ಸ್ವಲ್ಪ ಹಸಿ ವಾಸನೆ ಹೋಗಿದ ತಕ್ಷಣ ನೋಡಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ನಾನು 3/4 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 5ರಿಂದ 6 ಜನ ತಿನ್ಬೋದು. ನೋಡಿ, ಈ ಥರ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ತಿದ್ದಕ್ಕೆ ನೀರೆಲ್ಲ ಬಿಟ್ಕೊಳ್ತಾ ಇರ್ತದೆ. ನೀರು ಬಿಟ್ಕೊಳ್ತಾ ಇರಬೇಕು. ಅದು ಯಾವುದೇ ನೀರು ಸೇರಿಸೋಂಗಿಲ್ಲ. ನೀರು ಬಿಟ್ಟಿರ್ತಾರೆ. ಅದಾದಮೇಲೆ ಚೆನ್ನಾಗಿ ನೀರು ಎಲ್ಲ ಹೋಗಿದೆ, ಡ್ರೈ ಆಗಿದೆ ಸ್ವಲ್ಪ ಅನ್ನೋ ಟೈಮಲ್ಲಿ ನಂತರ ಅದಕ್ಕೆ ಚಿಕನ್ ಪೌಡರ್ ಇರುತ್ತಲ್ವ ಅದು, ಆಮೇಲೆ ಧನಿಯಾ ಪೌಡರು, ಆಮೇಲೆ ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಾಕ್ತಿದ್ದೀನಿ. ಈ ಥರ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಆಯಿಲಲ್ಲಿ ಚೆನ್ನಾಗಿ ಬೇಯಬೇಕು. ಮತ್ತು ಒಂದಕ್ಕೊಂದು ಎಲ್ಲನೂ ಚೆನ್ನಾಗಿ ಬೆರೆತು ಹದವಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ತನಕ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಬಿಟ್ಬಿಡಬೇಕು. ಬಿಟ್ಟಿದ ನಂತರ ನೋಡಿ ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದರಲ್ಲಿ ವಾಯ್ಸ್ ಸ್ಲೋನೇ ಕೊಡ್ತಾಯಿದ್ದೀನಿ, ಸಾರಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ಅದಕ್ಕೆ ಮಸಾಲ ಐಟಮ್ನ ರೆಡಿ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಒಂದು ಹೆಂಚಿಟ್ಟು ಅದಕ್ಕೆ ಕಡಲೆಪಪ್ಪು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸು ಇಷ್ಟೂ ನಾನು ಮಸಾಲೆ ಯೂಸ್ ಮಾಡ್ತಿರೋ ಐಟಮ್ನು. ಅದನ್ನು ಒಂದೊಂದೇ ಪದಾರ್ಥನ ಹುರಿಬೇಕು. ಹೆಂಚಿಟ್ಟು ಮೊದಲು ಕಡಲೆಪಪ್ಪನ್ನ ಹುರಿಬೇಕು. ಯಾಕಂದರೆ ಅದು ಬೇಗನೆ ಹುರಿ ಆಗುತ್ತಲ್ವ. ಬಿಸಿ ಆಗಿದ ತಕ್ಷಣ ಬೇಗ ಬಿಸಿ ಆಗುತ್ತೆ. ಅದನ್ನ ನಾನು ಹುರ್ಕೊಂಡು ಆಮೇಲೆ ಹೆಂಚಕ್ಕೆ ಹಾಕ್ಬಿಟ್ರೆ ಅದೆಲ್ಲ ಕರ್ಗಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹುರಿಬೇಕು. ಆನಂತರ ಈ ಥರ ಕಾಯಿ ತುರಿನ ಹುರಿಬೇಕು. ಅದು ಕಲರ್ ಚೇಂಜ್ ಆಗ್ತಿದ್ದಂಗೆ ನೋಡಿ, ಕಲರ್ ಚೇಂಜ್ ಆಗ್ತಿದೆ. ಈ ಥರ ಚೆನ್ನಾಗಿ ಹುರಿಬೇಕು. ಹುರಿದು ಎತ್ತಿಟ್ಕೋಬೇಕು. ಆನಂತರ ಮೆಣಸು, ಒಂದು 4 ಮೆಣಸು, ಒಂದು 5-6ರಿಂದ ಒಂದು ಲವಂಗ, ಒಂದು 3 ಚಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಬಿಸಿ ತಾಗಿಸ್ಬೇಕು. ಆನಂತರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿನ ಹಾಕಿ ಚೆನ್ನಾಗಿ ಒಂದೆರಡು ಹನಿ ಅಷ್ಟೇ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನು ಮಿಕ್ಸ್ ಮಾಡ್ತೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಎಲ್ಲ ಹೋಗಿ ಅದು ಕಲರ್ ಟರ್ನ್ ಆಗಿ ಈ ಥರ ಆಗಬೇಕು. ಈ ಥರ ಆದ ನಂತರ ನಾನು ಫೈನಲಿಗೆ ಟೊಮೊಟೊನ ಹುರಿತಾಯಿದ್ದೀನಿ. 1 ಟೊಮೊಟೊ ಅಷ್ಟೇ. ಅದು 1 ಟೊಮೊಟೊನ ಹುರಿದು ಈ ಥರ ಮಿಕ್ಸಿ ಆಗಬೇಕು. ಆನಂತರ ಮಿಕ್ಸಿ ಜಾರ್ಗೆ ಹಾಕೋಬೇಕು. ನೋಡಿ, ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ತೊಗೊಂಬರ್ತೀನಿ. ತೊಗೊಂಬಂದು ನಂತರ ಕುಕ್ಕರ್ಗೆ ಮಸಾಲೆನ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ನಂತರ ಚಿಕನ್ ಮಸಾಲ ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅದು ನಾಟಿ ಕೋಳಿ ಅಲ್ವಾ, ಹಾಗಾಗಿ ಒಂದು ಕರೆಕ್ಟಾಗಿ 7ರಿಂದ 8 ವಿಷಲ್ ಹೊಡೆದ್ರೆ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ 8 ವಿಷಲ್ ಹೊಡೆಸಿದ್ರೆ ನಾಟಿ ಕೋಳಿ ಸಾಂಬಾರು ರೆಡಿ ಆಗುತ್ತೆ. ಮನೆಗೆ ಒಂದ್ಸತಿ ಟ್ರೈ ಮಾಡಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸತಿ ಟ್ರೈ ಮಾಡಿ. ನಾನು ಹೇಳ್ತಿರೋದು ನಿಜನೋ ಸುಳ್ಳು ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್.